ವೆಲ್ಕಮ್ ಟು ಫಾರೆಕ್ಸ್ ಫ್ರಮ್ ಝೀರೋ. ಕನ್ನಡದಲ್ಲಿ ಫಾರೆಕ್ಸ್ ಬೇಸಿಕ್ ಇಂದ ಕಲಿರಿ. ಈಗ ಟೆಕ್ನಿಕಲ್ ಯೋಚನೆ ಮಾಡಿದಾಗ ಫಾರೆಕ್ಸ್ ಅಲ್ಲಿ ಟೆಕ್ನಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದ್ ಜನಕ್ಕೆ ಟ್ರೇಡಿಂಗ್ ಚಾರ್ಟ್ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಆಕ್ಚುಲಿ ಚಾರ್ಟ್ ಅಂತಂದ್ರೆ ಮಾರ್ಕೆಟ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೈಸ್ ಮೂಮೆಂಟಮ್, ಪ್ರೈಸ್ ಆಕ್ಷನ್ಸ್ ಕೂಡ. ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ಬೈಯರ್ಸ್ ಜಾಸ್ತಿ ಇದ್ದಾಗ ಮಾರ್ಕೆಟ್ ಮೇಲೆ ಹೋಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಇದ್ದಾಗ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಚಾರ್ಟ್ ಇದನ್ನ ವಿಜುವಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂಡ್ ಇದನ್ನ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ತೋರಿಸುತ್ತೆ. ಎವ್ರಿ ಕ್ಯಾಂಡಲ್ ಒಂದ್ ಸ್ಟೋರಿನ ಹೇಳುತ್ತೆ. ಗ್ರೀನ್ ಕ್ಯಾಂಡಲ್ ಅಂತಂದ್ರೆ ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ, ರೆಡ್ ಕ್ಯಾಂಡಲ್ ಅಂತಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ. ಅಂಡ್ ಎವ್ರಿ ಕ್ಯಾಂಡಲ್ಗೂ ಕೂಡ ಓಪನ್, ಹೈ, ಲೋ, ಕ್ಲೋಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ಅಂಡರ್ಸ್ಟ್ಯಾಂಡ್ ಮಾಡಿ ಅದ್ರ ಮೇಲೆ ಟ್ರೇಡ್ ತಗೊಂತಾರೆ. ಈಗ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋದು ಹೇಗೆ? ಇಫ್ ಚಾರ್ಟ್ ಹೈಯರ್ ಕಂಪ್ಲೀಟ್ಲಿ ಆಗ್ತಾ ಇದೆ ಅಂತಂದ್ರೆ ಅಪ್ ಟ್ರೆಂಡ್ ಆಗ್ತಿದೆ ಅಂತ ಅರ್ಥ. ಇಫ್ ಚಾರ್ಟ್ ಕಂಟಿನ್ಯೂಸ್ಲಿ ಲೋವರ್ ಲೋ ಆಗ್ತಾ ಇದೆ ಅಂತಂದ್ರೆ ಡೌನ್ ಟ್ರೆಂಡ್ ಆಗ್ತಿದೆ ಅಂತ ಅರ್ಥ. ಫಸ್ಟ್ ಕಂಪ್ಲೀಟ್ಲಿ ಪ್ರೈಸ್ ಆಕ್ಷನ್ ನ ತಿಳ್ಕೋಬೇಕು, ಆಮೇಲೆ ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೋಬೇಕು. ಚಾರ್ಟ್ ರೀಡಿಂಗ್ ಗೊತ್ತಾಯ್ತು ಅಂತಂದ್ರೆ ಚಾರ್ಟ್ ನೋಡ್ಕೊಂಡೆ ನೀವು ಟ್ರೇಡ್ ಮಾಡ್ಕೋಬಹುದು ವಿತೌಟ್ ಇಂಡಿಕೇಟರ್. ಚಾರ್ಟ್ ರೀಡಿಂಗ್ ಒಂದು ಸ್ಕಿಲ್ ಆಗಿರುತ್ತೆ. ಈ ಸ್ಕಿಲ್ ಏನಾದ್ರು ನೀವು ಮಾಸ್ಟರ್ ಮಾಡಿದ್ರೆ ಅಂದ್ರೆ ಟ್ರೇಡಿಂಗ್ ತುಂಬಾ ಸುಲಭ ಆಗುತ್ತೆ. ಎವ್ರಿ ಡೇ ಅಟ್ ಲೀಸ್ಟ್ 1 or 2 hours ನೀವು ಚಾರ್ಟ್ ರೀಡಿಂಗ್ ನ ಮಾಡ್ಬೇಕು. ಯಾಕೆ ಅಂತಂದ್ರೆ ವಿಜುವಲ್ ಟ್ರೀಟ್ ಸಿಗುತ್ತೆ, ಪ್ಲಸ್ ನಿಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗುತ್ತೆ. ಅಂಡ್ ಚಾರ್ಟ್ ಪ್ಯಾಟರ್ನ್ಸ್ ಕಂಟಿನ್ಯೂಸ್ಲಿ ರಿಪೀಟ್ ಆಗುತ್ತೆ. ಅಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಇನ್ ಮಾರ್ಕೆಟ್. ಹಾಗಾದ್ರೆ ನೀವು ಚಾರ್ಟ್ ನೋಡ್ ಮಾಡ್ತೀರಾ ಇಲ್ಲ ಸುಮ್ನೆ ಬೈ ಸೆಲ್ ಮಾಡ್ತೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಇದೇ ತರ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.